ಸ್ಟೇಷನ್ ಆಫ್ ಅನೆಸ್ಥೆಷಿಯಾ ಡಿಪಾರ್ಟ್ಮೆಂಟ್ ಅರವಳಿಕೆ ವಿಭಾಗದ್ದು ಯಾವುದೇ ಜಾಗದಲ್ಲಿ ಸ್ಕೂಲಲ್ಲಿ ಏರ್ಪೋರ್ಟಲ್ಲಿ ಕಾಲೇಜಲ್ಲಿ ಒಬ್ಬರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ಅವಾಗ ಉಸಿರು ನೋಡಬೇಕು. ಈ ಥರ ಉಸಿರಿಲ್ಲ, ಆಮೇಲೆ ಎದೆ ಅಲ್ಲಾಡ್ತಾ ಇದೆ ಅಂತ ಕೈ ಇಟ್ಬಿಟ್ಟು ನೋಡಬೇಕು, ಅಲ್ಲಾಡ್ತಾ ಇಲ್ಲ. ಆಮೇಲೆ ನೆಕ್ಸ್ಟ್ ನೋಡೋದು ಪಲ್ಸ್ ನೋಡಿ, ಅಥವಾ ಕೈಯಲ್ಲಿ ಪಲ್ಸ್ ನೋಡ್ಬೋದು ನೀವು. ಈ ಥರ ಪಲ್ಸ್ ನೋಡಿದ್ಮೇಲೆ ಪಲ್ಸ್ ಏನೂ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಚೆಸ್ಟ್ ಕಂಪ್ರೆಷನ್ಸ್ ಅನ್ನೋದು ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಥರ ಎದೆ ಮೇಲೆ 1 2 3 4 5 6 ಲೈಕ್ ದಿಸ್ ಯು ಹ್ಯಾವ್ ಟು ಡೂ 100 ಮಾಡ್ಬೋದು, 100ರಿಂದ 200 300 ಮಾಡ್ಬೋದು. ಇದು ಬ್ರೆತ್ಸ್ ಕೊಡೋಕ್ಕೆ ಅಂತ ಇರುತ್ತೆ, ಉಸಿರು ಕೊಡೋಕ್ಕೆ ಅಂತ ಇದಿರೋದು ಆಯಿತಾ. ಇಲ್ಲಿ ಮೇಲೆ ಇದೆ ನೋಡಿ 30:2, 3 ಕಂಪ್ರೆಷನ್ಸ್ ಕೊಟ್ಟರೆ 2 ಉಸಿರು ಕೊಡಬೇಕು. ಬಟ್ ನಿಮ್ಮ ಹತ್ರ ಯಾವಾಗಲೂ ಇದು ಇರೋದಿಲ್ಲ, ಹಾಸ್ಪಿಟ್ಲಲ್ಲಿ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸಲ್ಲೇ ಮಾತ್ರ ಇರೋದು. ಅವಾಗ ನೀವು ಬರೀ ಚೆಸ್ಟ್ ಕಂಪ್ರೆಷನ್ಸ್ ಅಷ್ಟೇ ಕೊಟ್ಟು ಜೀವ ಉಳಿಸ್ಬೋದು. ಚೆಸ್ಟ್ ಕಂಪ್ರೆಷನ್ ಇದು ಕೊಟ್ಟರೆ ಒಳ್ಳೆಯದು. ಇದಕ್ಕೆ BLS ಅಂತ ಹೇಳ್ತಾರೆ, 2 ಜೊತೆ ಕೊಟ್ಟರೆ ಬೇಸಿಕ್ ಲೈಫ್ ಸಪೋರ್ಟ್. BLS ಆಗಲಿಲ್ಲ ಅಂದರೆ ಅದಕ್ಕಿಂತನೂ ಬೇಸಿಕ್ ನೀವೇನು ಮಾಡ್ಬೋದು ಅಂದರೆ ಬರೀ ಕಂಪ್ರೆಷನ್ಸ್ ಓನ್ಲಿ CPR ಅಂತ. ಇಟ್ಸ್ ಎ ಲೈಫ್ ಸೇವಿಂಗ್ ಥಿಂಗ್. 5ನೇ ಕ್ಲಾಸಿಂದ ಯಾವುದೇ ವಯಸ್ಸವ್ರಿಗೂ ಎಲ್ಲರೂ ಮಾಡ್ಬೋದು. ಒಬ್ಬರು ಹಾರ್ಟ್ ಸ್ಟಾಪ್ ಆಗಿದೆ ಅಂದರೆ ಯಾವುದೇ ಜಾಗದಲ್ಲಿ ಅಲ್ಲಿ ಆಜುಬಾಜು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಈ ಥರ ಕಂಪ್ರೆಷನ್ಸ್ ಕೊಟ್ಟರೆ ಸ್ಟಾಪ್ ಆಗಿರೋ ಹಾರ್ಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್, ಮೆಡಿಕಲ್ ಫೆಸಿಲಿಟೀಸ್, ಆ್ಯಂಬ್ಯುಲೆನ್ಸ್ ಬರೋವರೆಗೂ ನೀವು ಈ ಥರ ಮಾಡಿದರೆ ಒಬ್ಬರು ಜೀವ ಉಳಿಯುತ್ತೆ. ಅವ್ರು ಬಂದಮೇಲೆ ನೆಕ್ಸ್ಟ್ ದೊಡ್ಡ ದೊಡ್ಡ ಇಂಜೆಕ್ಷನ್ಸ್ ಆಗಲಿ ಬೇರೆ ಏನು ಕೊಡಬೇಕಾಗುತ್ತೆ ಕೊಟ್ಟು ಮುಂದಿನ ಪ್ರೊಸೆಸ್ ಮಾಡ್ತಾರೆ. ಬಟ್ ನೀವು ಇದಿಷ್ಟು ಮಾಡೋದ್ರಿಂದ ಸ್ಟಾಪ್ ಆಗಿರೋ ಹಾರ್ಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ.